ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. FRP ಒಂದ್ ರಿಕವರಿಗೆ ನಿಮಗೂ ಗೊತ್ತಿಲ್ಲ. ಒಂದ ರಿಕವರಿಗೆ ಅಂದ್ರೆ 340 ರೂಪಾಯಿ ಕೊಡ್ಬೇಕಾಕೈತಿ. 340 ರೂಪಾಯಿ ಓಡ್ನೆ ತೋಡ್ನೆ ಅದನ್ನ ಹಿಡ್ಕೊಂಡನ. ಇವತ್ತ ಸುಮಾರು ಓಡ್ನೆ ತೋಡ್ನಿಗೂ ಅದ್ರ ಲೆಕ್ಕ ಐತಿ. ಅದ 400 ರೂಪಾಯಿ. ಅದ್ರ ಜೊತೆಗೆ 200 ರೂಪಾಯಿ, 280 ರೂಪಾಯಿ, 70 ರೂಪಾಯಿ ಏನೇನು ಇವತ್ತು ಕೊಡ್ತಾರೆ. ಇವತ್ತು ಅದೆಲ್ಲ ಒಂದು ಸೈಡ್ ಇಟ್ರ ಇವತ್ತ ನಿಮ್ ಕಬ್ಬಿನ ಬೆಲೆ 3000 ಕೊಟ್ರೆ ಎಷ್ಟಾತ್ರಿ? 1 ಕಿಲೋಕ್ಕ ಎಷ್ಟ್ ಹಾಕೈತ್ರಿ? 1 ಟನ್ನಿಗೆ 3 ರೂಪಾಯಿ ಕೆಜಿ ಬೀಳ್ತೈತಿ. ಹೌದಿಲ್ರಿ? ಏನ್ ಹೆಚ್ಚು ಬೀಳ್ತೈತೋ? ಇಲ್ಲಿ ಮುನ್ಸಿಪಾಲ್ಟಿಯಾಗ ಕಸ ಗೊಬ್ಬರ ಮಾಡಿ ಕೊಟ್ರ ಗೊಬ್ಬರಕ್ಕೆ ಸಹಿತ 3 ರೂಪಾಯಿ ಸಿಗಂಗಿಲ್ಲ. ನಿಮ್ ಮನ್ಯಾಗಿನ ಕಸ ಹುಡುಗಿ ಹೊರಗೆ ಹೋದ್ರ ಅದು ಸಹಿತ 3 ರೂಪಾಯಿಗಿಂತ ಹೆಚ್ಚು ಮಾರ್ತೈತಿ. ಇವತ್ತು ಕಳೆದ 8 ವರ್ಷದಿಂದ ನಮ್ ಗೊಬ್ಬರ ರೇಟ್ ಏನಿತ್ರಿ? ಇದೇನ ಇಲ್ಲೇ ನಮ್ಮ ಊರವ್ರೊಬ್ರ ನಾವು ವಸಂತ ಗೌಡ್ರ ಮಗ ಒಬ್ರು ಅದಾರ, ಅಲ್ಲಿ ಗೊಬ್ಬರ ಅಂಗಡಿ ಹಾಕಿದಾರ. ಏನಪ್ಪ ನಮ್ದು ಎಟ್ಟು ಹಾಕೈತಿ ರೇಟ್ ಆಯ್ತ ಕೇಳ. ಕಳೆದ 2024ರಿಂದ ಹಿಡಿದು ಈ 25 ಒಳಗೆ 1004 ಗೊಬ್ಬರ ರೇಟ ನಿಮ್ಗೆಲ್ಲ ಗೊತ್ತೈತೆ. 1470 ರೂಪಾಯಿ ಇತ್ತು. ಇವತ್ತಿನ ರೇಟ ಅದು 1900 ರೂಪಾಯಿ ಆಗತೈತಿ. ಗೊಬ್ಬರಕ್ಕೆ ಕೇಳ್ರಿ, ಇಲ್ಲಿ ಒಂದಿಷ್ಟು ಬರ್ಕೋರಿ, ಕೇಳ್ರಿ, ತಲೆಯಾಗ ಇಟ್ಕೋರಿ. DAP 1846 1350 ರೂಪಾಯಿ. 1 ಕೆಜಿಗೆ 27 ರೂಪಾಯಿ. 1 ಕೆಜಿಗೆ 27 ರೂಪಾಯಿ ಐತಿ. ನಿಮ್ ಕಬ್ಬ 3 ರೂಪಾಯಿ ಐತಿ. 10 26 1900 ರೂಪಾಯಿ ಐತಿ ರೇಟ್ ಇವತ್ತ. ಅದಕ್ಕೆ 8 ಕಿಲೋಕ 38 ರೂಪಾಯಿ. ನಮ್ ಕಬ್ಬ 3 ರೂಪಾಯಿ. 24 00 1800 ರೂಪಾಯಿ. ನಮ್ ಕಬ್ಬಿಗೆ ಅದು 1 ಕಿಲೋ ಕೆಟ್ಟ ಬೀಳ್ತೈತಂದ್ರೆ 36 ರೂಪಾಯಿ. ಅದ್ರ ಜೊತೆ 12 32 16ಕ್ಕೆ 1900 ರೂಪಾಯಿ ಇರ್ತೈತಿ. 38 ರೂಪಾಯಿ ಕೆಜಿ ಬೀಳ್ತೈತಿ. ಇವತ್ತ ನಮ್ಮ ಕಬ್ಬಿಗೆ ಅಟ್ 3 ರೂಪಾಯಿ ಇರ್ಲಿ ಅಂತೀರೋ ಏನ್ ನಮಗೂ ಅಟ್ 30 ರೂಪಾಯಿ ಸಿಗ್ಲಿ ಅಂತೀರೋ? ಇದು DAP ಹೇಳ್ತಾರೆ ಸಿಗಿಲ್ಲ. ಇವತ್ತ ಅಲ್ಲೇನ್ ಬಾಳ ದೊಡ್ಡ ಕಸರತ್ ಮಾಡಿರ್ತಾರ್ರಿ. ಅದ್ರಾಗ NPK 3 ಗೊಬ್ಬರ ಇರ್ತಾವ. ಸೇರಿಸ್ತಾರು, ಮಣ್ಣು ಅಟ್ಟು ಕೂಡ್ಸಿರ್ತಾರು, ತಗೊಂಬರ್ತಾರ. ಅಂದ್ರೆ ಮಣ್ಣು ಕೂಡ್ಸ್ಲಾರ್ದ ಅದ್ರಾಗ ಉಳಿಯಂಗಿಲ್ಲ. ಅದು ನೀವು ಮಣ್ಣು ಕೂಡಿಸ್ತಾರಂತಂದ್ರೆ ನಾ ತಪ್ಪು ಹೇಳಂಗಿಲ್ಲ. ಇವತ್ತ ಒಂದೊಂದ್ಸಲ ಹೇಳ್ತೇವೆ ಮಣ್ಣು ಕೂಡಿಸ್ತಾರ ಮಕ್ಕಳತ್ತೆ. ಆ ಮಣ್ಣು ಕೂಡಿಸ್ಲಿಲ್ಲ ಅಂದ್ರೆ ಅದಾಗ ಉಳಿಯಂಗಿಲ್ಲ. ಮಣ್ಣು ಅಟ್ಟು ಕೂಡಿಸಿ ಇವತ್ತ ಅದನ್ನ ಹಾಕಿ ನಮಗೆ ಕಳಿಸಿರ್ತಾರ. 38 ರೂಪಾಯಿ. ನಾವ ಈ ಸಲ ಮಳೆ ಬಂದಿಲ್ಲ. 4 ತಿಂಗಳು ನಾನಾರೇ ಹಾದಿ ನೋಡತ್ತಾನ ಲಾವಣಿ ಮಾಡಕ್ಕಲ್ಲ. ಹೊಲ್ದಾಗ ಟ್ರ್ಯಾಕ್ಟರ್ ಹಾಕಕ್ಕಾಗತ್ತ ನನಗೆ. 1 ಎಕರೆಗೆ ಇವತ್ತ ಕಬ್ಬ ಮುಂದಿನ ಹಿಂಗಾರಿ ಮುಂಗಾರಿ ಲಾವಣಿ ಮಾಡಿ ಕಡದ ಕಬ್ಬು ಹೊಲಕ್ಕೆ ಫ್ಯಾಕ್ಟ್ರಿಗೆ ಕಳಿಸ್ಬೇಕಂತಂದ್ರೆ ಸುಮಾರು 70,000 ಮೇಲೆ ಖರ್ಚು ಬರ್ತೈತಿ. 75,000 ತನಕ. ಈ ವರ್ಷ ಕೃಷಿ ಇಲಾಖೆದಾಗ ಲೆಕ್ಕ ಕೇಳಿ ನಮ್ಮ ಸರಾಸರಿ ಎಷ್ಟು ಬೀಳ್ತೈತ್ರಿ ಕಬ್ಬ ಅಂತ ಹೇಳಿ ನಮ್ಮ ಭೀಮಗೌಡರು ಮತ್ತೆ ಸಿಟ್ ಮಾಡ್ಯಾರ. ಅವ್ರು 60-70 ಟನ್ ಇರ್ತಾರ. ನೀವು ಬೇರೆ ಒಬ್ಬರು ತೆಗಿತಾರ. ಸರಾಸರಿ ಎವರೇಜ್ 30 ಟನ್ ಐತ್ರಿ ಇವತ್ತು. ಹೋದ ವರ್ಷ ಕಳೆದ ವರ್ಷ 25 ಟನ್ ಇತ್ತು. ಈಗ 30 ಬಂದೈತಿ.
ನೀವು ಕೊಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಾಗ ಒಂದಿಟ್ಟು ಭಾಳ ಶಾಣೆ ರೈತರು ಇದೇವು ನೀವು ಅಂತೇಳಿ ಜೋಶಿ ವಕೀಲರ BSc ಮಾಡಿ ಅವ್ರು ಚಲೋ ಬೆಳಿತಾರೋ ನಾನು ಬೇರ್ಗಿದಾರೋ ಒಂದು 40 ಟನ್ ಅಂತ ಇಡ್ರಿ ಅವ್ರು 40 ಟನ್ಕ್ಕೆ 3,000 ಗುಣಾಕಾರ ಮಾಡ್ರಿ ಎಷ್ಟು ಹತ್ತು ರೊಕ್ಕ 1,20,000 ಆತು ಖರ್ಚ 82,000 ರೂಪಾಯಿ ಬರ್ತೈತಿ ಇವತ್ತು ಅದ್ರಾಗ ಮೈನಸ್ ಮಾಡ್ರಿ ತೆಗೀರಿ 30, 40, 30, 35,000 ಆದ್ರೆ ಮುಂದಿನ ವರ್ಷ ಕಬ್ಬು ಹಚ್ತಿರೋ ಇಲ್ಲ ಬಾಡಿಗೆ ಗೊಬ್ಬರ ಹಾಕ್ಬೇಕ ಬೇಡ ಸಾಲ್ತೈತೇನ ಅಂತ ಹೇಳಿ ಅದನ್ನ ಹೇಳತ್ತನ ಅಕ್ಕ ಅದನ್ನ ಹೇಳೋದು ಅದನ್ನ ಐತಿ ಇವತ್ತ ಇಷ್ಟ್ರೊಳಗೆ ನಮಗೆ ಸಾಲ್ತೈತೇನ ಅಂತ ಹೇಳಿ ಇದು ಸಾಲ್ತೈತೆ ಮಾತಾಡ್ಲ